ಒಂದ್ ಮಾತು. ನಿನ್ ತಂದೆಗೆ ಹೇಳು ಈ ಅರ್ಜುನನ್ ಕೈ ಹಿಡ್ದಿದ್ದೀನಿ ಅಂತ. ಹ್ಯಾಪಿ ಅದು. ನಮ್ ತಂದೆಗೆ ನೀವ್ ಕೈ ಹಿಡ್ದಿದ್ದೀರ ಅಂದ್ರೆ ಹ್ಯಾಪಿ, ಅದೇ ನೀವ್ ಕೈ ಕೊಟ್ಟಿದ್ದೀರ ಅಂದ್ರೆ BP. ಆಗೋದಿಲ್ಲ ಅಂತ ಬರೀ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಹೌದಾ ಪ್ರಭು? ನೋಡಿ ಬೇಗ ಈಗ್ಲೇ ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಮದ್ವೆ ಆಗಿ ನಿಮ್ಗೆ ಊಟಿಗೆ ಹೋಗೋಣ. ಏನು ಊಟಕ್ಕೆ ಹಣಗಳಿಗೆ ಹೋಗ್ಬೇಕಾ? ಹನಿಮೂನ್ಗೆ ಊಟಿ ಅಂದ್ರೆ ಊಟ ಅಲ್ಲ, ಊಟಿ ಅಂದ್ರೆ ಅದು ಒಂದು ನೋಡುವ ಸ್ಥಳ. ಅಲ್ಲಿ ನಾನ್ ನಿನಗೊಂದು ಸುಂದರವಾದ ಬಿಳಿ ಕಾಗೆ ತೋರಿಸ್ತೀನಿ. ಪ್ರಭು, ಸುಂದರವಾದ ಬಿಳಿ ಕಾಗೆನ? ಬರ್ತೀಯಾ? ಹಾಗಾದರೆ ಈಗಲೇ ಹೊರಡಿ. ಆ ಸುಂದರವಾದ ಬಿಳಿ ಕಾಗೆಯನ್ನು ನೋಡುವ ಮನಸ್ಸಾಗಿದೆ ನನಗೆ. ಬಾರೆ ಸತ್ತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ. ಬಾರೆ ಸತ್ತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ. ಅಲ್ಲಿ ಬೊಪ್ಪಲ್ಲಿ ಸಿಕ್ಕಲ್ಲಿ ಒಂದ್ ಬಟ್ಟೆ ಸಿಕ್ಕಲ್ಲಿ ಮುಂದಿನ ವಯಸ್ಸು ಬಾರೆ ಸತ್ತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ. ಬಾರೆ ಸತ್ತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ. ಪ್ರಭು, ಅರ್ಜುನ ಪಾತ್ರ. ಅಯ್ಯೋ ಪಾರ್ಥನೆ, ಬಿಳಿ ಕಾಗೆಯನ್ನು ತೋರಿಸುತ್ತೇನೆ ಅಂತೇಳಿ ಕರೆದುಕೊಂಡು ಬಂದಿದ್ದು ಇದಕ್ಕೆನ? ಅಂತೂ ತಾಳಿ ಕಟ್ಟದೇನೆ ತಾಯಿ ಮಾಡಿದ್ಯಾ? ಹೌದು, ಊಟಿ ಅಂತ ಕರೆದುಕೊಂಡು ಬಂದಲ್ಲ. ಅಯ್ಯೋ, ಕಾಡು ತೆಗೆದಿದ್ದು ನಮ್ಮೂರಿನ ಕಾಡೆ. ಈ ಕಾಡನ್ನ 8 ಜರ್ನಿ ಅಂತ ಸುತ್ತಿಸಿದ್ಯಾ? ಹಾಗಾದರೆ ರಿಜಿಸ್ಟರ್ ಆಫೀಸ್ ಅಂತ ಕರೆದುಕೊಂಡು ಬಂದಿದ್ದು ಇದು ನಮ್ಮೂರಿನ ಕೋಳಿ ಅಂಗಡಿ. ಕೋಳಿ ಎಲ್ಲ ಒಳಗಿದ್ದಾವೆ. ಮೊದಲು ಟೇಬಲ್ ಹಾಕೊಂಡು ಹೊರಗಡೆ ಕೂತಿದ್ದಾನೆ. ಅಯ್ಯೋ ನಿನ್ನ ಕೊಟ್ಟಲ್ಲಪ್ಪ ಕೈನ. ನಾನು ಮಾಡಿದ ಪಾಪಕ್ಕೆ ನನ್ನ ಹೊಟ್ಟೆಯಲ್ಲೊಂದು ಪಾಪ ಬೆಳೆಯುತ್ತಿದೆ. ಹೌದು, ನಾನ್ಯಾಕೆ ಹೇಳ್ತಾ ಇದ್ದೀನಿ? ನನ್ನ ಪ್ರಭು ಎಷ್ಟೇ ವರ್ಷಗಳಾದರೂ ಸರಿ ಬಂದೇ ಬರುತ್ತಾನೆ. ಅಲ್ಲಿವರೆಗೂ ನಾನು ಕಾಯ್ತಾ ಇರ್ತೀನಿ. ನಮ್ಮೂರು MLA ಅವರೇ ಹೇಳಿದ್ರು ಬಾ ನಾನು ನೋಡ್ಕೊತೀನಿ ಅಂತ. ಅಲ್ಲಿವರೆಗೂ ಅವ್ರ ಜೊತೆ ಇರ್ತೀನಿ, ನೋಡೇ ಬಿಡೋಣ. ಓದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ಓದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ನೀ ಶ್ರುತಿಯ ಮಿಡಿವಾಗ